ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನಾನು ಬ್ಲ್ಯಾಂಕೆಟ್ ಮಾಡ್ತಾ ಇದ್ದೀನಿ. ವೀಡಿಯೋದಲ್ಲಿ ತುಂಬ ಗ್ಯಾಪ್ ಬಂದುಬಿಡ್ತಲ್ಲ, ಅಂದರೆ ಟೀಚರ್ಸ್ ಡೇ ಆದ ನಂತರ ಇವತ್ತೇ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ನಂಗೆ ಗಣಪತಿ ಹಬ್ಬ ಸಿಗಲಿಲ್ಲ ಬಿಕಾಸ್ ಆಫ್ ಪೀರಿಯಡ್ಸ್. ಆ್ಯಂಡ್ ಆಮೇಲೆ ಏನಾಯಿತು, ಗಣಪತಿ ಹಬ್ಬದ ಬಗ್ಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಏನಾಯಿತು, ಗಣಪತಿ ನೋಡ್ಲಿಕ್ಕಾದ್ರೂ ಹೋಗುವ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಮಳೆ ಇತ್ತು. ಈವ್ನಿಂಗ್ಸ್ ಅಂತ ಹೇಳುವಾಗಲೇ ಭಯಂಕರ ಮಳೆ, ಭಯಂಕರ ಅಂದರೆ ಭಯಂಕರ ಮಳೆ. ಸೊ ಅದಕ್ಕಾಗಿ ನಾನು ಅದು ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಮಧ್ಯದಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಊರಿಂದ. ಸೊ ಅಲ್ಲಿ ಕೂಡ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ರೀಸನ್ ಏನಂದರೆ, ನಾನು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಸೊ ನಾನು ಹೇಳಿದರೆ ದೆನ್ ಟೀಸ್ ಆ್ಯಂಡ್ ಎವ್ರಿಥಿಂಗ್, ಯು ನೋ ದ್ಯಾಟ್ ರೈಟ್. ಸೊ ಅದಕ್ಕಾಗಿ ನಾನು ಯಾರಿಗೂ ಹೇಳಲಿಲ್ಲ. ಸೊ ಇವತ್ತು ನಾನು ಆ್ಯಕ್ಚುಲಿ ಬ್ಲ್ಯಾಂಕೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಆ್ಯಕ್ಚುಲಿ ನಾನು ಹಾಫ್ ಅಲ್ಲ, ಆಲ್ಮೋಸ್ಟ್ 3/4 ಮಾಡಾಗಿದೆ ಬ್ಲ್ಯಾಂಕೆಟ್. ಬಿಕಾಸ್ ನಾನು ನಿನ್ನೆ ರಾತ್ರಿ ಕಂಪ್ಲೀಟ್ ಕೂತ್ಕೊಂಡು 12 ಗಂಟೆ ತನಕ ಕೂತ್ಕೊಂಡು ಮಾಡಿದ್ದೀನಿ. ಬಟ್ ಏನಾಯ್ತಂದರೆ 12 ಗಂಟೆ ಆಗುತ್ತೆ. ಆಮೇಲೆ ಕೆಳಗಡೆ ಇದ್ದವರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವಾ. ನಾನು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿದ್ದವರಿಗೆ ಪ್ರಾಬ್ಲಮ್ ಆಗುತ್ತೆ ಸೌಂಡಿಂದ, ಅವ್ರಿಗೆ ನಿದ್ದೆ ಬರೋಲ್ಲ ಆಮೇಲೆ. ಸೊ ಅದಕ್ಕಾಗಿ ನಾನು 12 ಸ್ಟಾಪ್ ಮಾಡಬೇಕಾಯ್ತು. ನಾನು ಮಾಡಲಿಲ್ಲ ಕಂಪ್ಲೀಟ್. ಸೊ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಯು ವಾಂಟ್ ಟು ಸಿ ನಾನು ಹ್ಯಾಂಗೆ ಮಾಡ್ತೀನಿ ಅಂತ, ಅಲ್ಲಿ ಮೇಕ್ ಅನದರ್ ವ್ಲಾಗ್ ಆಲ್ಸೋ. ಬಿಕಾಸ್ ನಾನು ಇದೊಂದೇ ಅಲ್ಲ, ನಾನು 3-4 ಬ್ಲ್ಯಾಂಕೆಟ್ ಮಾಡಬೇಕು ಅಂತ ಅದ್ರಗೋಸ್ಕರ ನಾನು ಪ್ರಿಪ್ರೇಷನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಬ್ಲ್ಯಾಂಕೆಟ್. ಆ್ಯಂಡ್ ಈ ಬ್ಲ್ಯಾಂಕೆಟ್ ತುಂಬ ಫಸ್ಟ್ ಆಗಿ ಕೂಡ ಆಗಿದೆ. ಬಿಕಾಸ್ ನಾನು ಫಸ್ಟ್ ಬ್ಲ್ಯಾಂಕೆಟ್ ಅಲ್ವಾ, ಸ್ಟಿಚಸ್ ಎಲ್ಲ ಎಲ್ಲೆಲ್ಲೋ ಹೋಗಿದೆ. ಆ್ಯಂಡ್ ಯು ನೋ ದಟ್, ಅಂದರೆ ಫಸ್ಟ್ ಟೈಮ್ ಅಂದರೆ ಇಟ್ಸ್ ಇಂಪರ್ಫೆಕ್ಟ್ಲಿ ಪರ್ಫೆಕ್ಟ್ ಎವ್ರಿ ಫಸ್ಟ್ ಟೈಮ್, ರೈಟ್? ಸೊ ಹಾಗೆ. ಆ್ಯಂಡ್ ಸಿ ಐ ಶೋ ಯು ಹ್ಯಾವ್ ಇಟ್ ಈಸ್. ಇದೆ ಬ್ಲ್ಯಾಂಕೆಟ್ ಆಯಿತಾ. ಮತ್ತು ಇಷ್ಟೇ, ನಾನು ಆ್ಯಕ್ಚುಲಿ ಸ್ಟ್ರೈಟ್ ಸ್ಟಿಚ್ ಆಗಿದೆ ಒಂದು, ಆ್ಯಂಡ್ ಹಾಫ್ ಸ್ಟಿಚ್ ಹಿಂಗೆ ಆಗ್ತಾ ಇದ್ದೀನಿ. ಬಾಕ್ಸಸ್ ಇರುತ್ತಲ್ಲ ಬ್ಲ್ಯಾಂಕೆಟಲ್ಲಿ, ಮನೇಲಿ ಮಾಡಿರೋದು ಗೋದಡಿ ಅಂತಾರೆ. ಸೊ ಆಲ್ಮೋಸ್ಟ್ 3/4% ಆಗಿದೆ. ಮತ್ತೇನು 1/4% ಮಾತ್ರ ಉಳಿದಿದೆ, ಇಷ್ಟೇ ಇದೆ. ಆ್ಯಂಡ್ ಅದು ಕೂಡ ಅಡ್ಡ ಸ್ಟಿಚ್ ಮಾತ್ರ ಉಳಿದಿದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ. ಆ್ಯಂಡ್ ಐ ಶೋ ಯು ಕಂಪ್ಲೀಟ್ ಲುಕ್ ಆಫ್ ದಿಸ್. ಸೊ ಹಾಯ್ ಗೈಸ್. ಆ್ಯಂಡ್ ಹ್ಯಾಗೆ ಮಾರ್ನಿಂಗ್ ಹೇಳ್ದಂಗೆ ನಾನು ಬ್ಲ್ಯಾಂಕೆಟ್ ಮಾಡಿ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ನಾನು ಮಾಡ್ತಾಯಿದ್ದೀನಿ ಒಂದು ಸ್ನ್ಯಾಕ್ ರೆಸಿಪಿ, ಆ್ಯಂಡ್ ದಟ್ಸ್ ಕಾಲ್ಡ್ ಎಸ್ ಶಂಕರಪಾಳಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, 1 kg ಮೈದಾ ಹಿಟ್ಟಿಗೆ ಒಂದು 4-5 ಚಮಚದಷ್ಟು ಖಾರ ಪುಡಿ ಆ್ಯಂಡ್ 1 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಆ್ಯಂಡ್ 5 ಗ್ರಾಮಿನಷ್ಟು ಇಂಗನ್ನು ಬಿಸಿ ನೀರಲ್ಲಿ ಸೋಕ್ ಮಾಡಿ ಒಂದು 5-15 ನಿಮಿಷ ಬಿಟ್ಟು ಅದನ್ನು ಹಿಟ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದು ಡೋನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಡೋ ಹೇಗಾಗಿದೆ ನೋಡಿ. ಡೋ ಈ ಥರ ಆಗಬೇಕು. ಒಂದ್ಸತಿ ನೀವು ಕಲಿಸ್ಬಿಟ್ಟು ಡೋ ಕ್ರಿಯೇಟ್ ಮಾಡಿದ ನಂತರ ಹಿಟ್ಟನ್ನು ಒಂದು 10-15 ನಿಮಿಷ ಅಥವಾ ಅರ್ಧ ತಾಸಿಗೆ, ಮಾರ್ನಿಂಗ್ ನೀವು ಕಲಿಸಿಟ್ಬಿಡ್ತೀರಾ ಅಂದರೆ ಈವ್ನಿಂಗ್ ತನಕ ಇಟ್ಟರು ಪ್ರಾಬ್ಲಮ್ ಇಲ್ಲ. ಆಮೇಲೆ ಈ ಥರ ನೋಡಿ ಸ್ಟ್ರೆಚಿಂಗ್ ಆಗಿ ಆಗಬೇಕು. ಅವಾಗ ಸರಿಯಾಗಿ ಥಿನ್ನಾಗಿ ನಿಮಗೆ ರೋಲ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗೆ ಇಲ್ಲದೆ ನೋಡಿ ನನ್ನ ಬ್ಲ್ಯಾಂಕೆಟ್ ಹೆಂಗಾಗಿದೆ ಅಂತ. ಓಕೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಲ್ಯಾಂಕೆಟ್ ನೋಡಲಿಕ್ಕೆ. ನಾನು ಆ್ಯಕ್ಚುಲಿ ಹೇಗೆ ಮಾಡಿದ್ದೀನಿ ಅಂದರೆ, ಈ ಸೈಡಿಂದ ನೋಡಿದರೆ ಕೂಡ ರೈಟ್ ಆಗಿದೆ. ಸೊ ನಾವು ಇದನ್ನು ಹೀಗೆ ಓಪನ್ ಮಾಡಿದರೆ ಈ ಸೈಡಿಂದ ಕೂಡ ರೈಟೇ ಇದೆ. ಅಂದರೆ ನೀವು ಯಾವ ಸೈಡಿಂದನೂ ಯೂಸ್ ಮಾಡ್ಕೋಬೋದು. ಆ ಥರ ಮಾಡ್ಕೊಂಡ್ರೆ ಬ್ಲ್ಯಾಂಕೆಟನ್ನು ನೀವು ರೈಟ್ ಆ್ಯಂಡ್ ರಾಂಗ್ ಹುಡುಕ್ಬೇಕಂತ ಇರೋದಿಲ್ಲ. ನೋಡಿ ಈ ಥರ ನಾನು ಆ್ಯಕ್ಚುಲಿ ಸಣ್ಣ ಸಣ್ಣ ಬಾಲ್ಸನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ದೊಡ್ಡ ದೊಡ್ಡ ಚಪಾತಿ ಆಗಿ ಇವಾಗ ರೋಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ತೀವಿ ಸ್ಕ್ವೇರೋ ಡೈಮಂಡ್ ಆಗಿ. ಸೊ ನಾನು ಎಷ್ಟು ದೊಡ್ಡ ಚಪಾತಿ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಯೂಶುವಲ್ ಆಗಿರೋ ಒಂದು ಪಿಜ್ಜಾ ಕಟರಿಂದ ಕಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಇನ್ ಕೇಸ್ ಏನಾದರೂ ಶಂಕರಪಾಳಿ ಕಟರ್ ಇದ್ದರೆ ಅದರಿಂದ ಮಾಡ್ಬೋದು. ಬಟ್ ನನಗೆ ಇದೇ ಸಿಂಪಲ್ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಶಾರ್ಪ್, ಬೇಗ ಕಟ್ ಕೂಡ ಆಗುತ್ತೆ. ಸೊ ನಾನಿವಾಗ ಆ್ಯಕ್ಚುಲಿ 3 ರೌಂಡ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 1, 2 ಆ್ಯಂಡ್ 3. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದೇನು ರೌಂಡ್ ಇದೆ ಈ ಥರ ಮುದ್ದೆ ಆಗಿದೆ. ಸೊ ನನಗೇನು ಗೊತ್ತಾಗಿತ್ತು ಅಂದರೆ, ಮುದ್ದೆ ಆಗಿರೋದು ಕೂಡ ಬಿಸಿ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಳತ್ತೆ ಅಂತ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ, ಬಿಟ್ಕೊಡತ್ತೋ ಇಲ್ವೋ ಅಂತ ಗೊತ್ತಾಗತ್ತೆ ಅಲ್ವಾ, ನೋಡೋಣ. ಸಿ ನೋಡಿ, ನಾನು ಆ್ಯಕ್ಚುಲಿ ಹಾಕಿದ್ದೀನಿ, ಹಗುರ ಬಿಟ್ಕೊಡ್ತಾ ಇದ್ದೆ. ಅದು ನೋಡೋಣ. ಇನ್ ಕೇಸ್ ಬಿಟ್ಕೊಳ್ಳಿಲ್ಲ ಅಂದರೆ ಒಂದೇ ರೌಂಡ್ ಅಲ್ವಾ, ಬಿಟ್ಕೊಳತ್ತೆ ಆ್ಯಕ್ಚುಲಿ. ನಾನು ಗ್ಯಾಸನ್ನು ಸಣ್ಣ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ. ಆವಾಗ ಹೆಂಗೆ ಅಂಟ್ಕೊಂಡಿತ್ತು, ಬಿಸಿ ಎಣ್ಣೆಲಿ ಹಾಕಿದ ತಕ್ಷಣ ಹಗೂರ ನಾನು ಬಿಚ್ಕೋತಾ ಬಂದಿದ್ದೀನಿ. ಸೊ ಸರಿಯಾಗಿ ಬಿಟ್ಕೊಂಡಿದೆ, ಏನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಇದನ್ನು ಚೆನ್ನಾಗೆಲ್ಲ ಏನಿದೆ ಅದೆಲ್ಲ ಚಿಪ್ಸ್ ಏನಿದೆ ಫ್ರೈ ಆಗಬೇಕು. ಶಂಕರಪಾಳಿ ಅಂತಾರಲ್ವ, ಎಲ್ಲ ಫ್ರೈ ಆಗಬೇಕು. ಎಲ್ಲಾದ್ರ ಕಲರ್ ಒಂದೇ ಥರ ಬಂದ ತಕ್ಷಣ ನೀವು ತೆಗಿಬೋದು ಈಸಿಲಿ. ಸೊ ಹಾರ್ಡ್ಲಿ 2-3 ಮಿನಿಟ್ಸ್ ಆಗುತ್ತೆ ಫ್ರೈ ಮಾಡಲಿಕ್ಕೆ ಅಷ್ಟೇ.
ಏನಾದರೂ ಕ್ವಶನ್ಸ್ ಇದ್ದಾಗ ಯೂಶ್ವಲಿ ನಮ್ಗೆ ಅನ್ಸುತ್ತೆ ನಾನು ಅಷ್ಟು ಡಮ್ ಬಿದ್ದೀನಲ್ವಾ ಅಂತ, ಬಟ್ ಇಟ್ಸ್ ನಾಟ್ ದ್ಯಾಟ್. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡೋದು. ನಾನು ಆ್ಯಕ್ಚುಲಿ ಬಿಗಿನಿಂಗ್ ಕುಕ್ಕಿಂಗ್ ಮಾಡ್ತಾ ಇರುವಾಗಲ ಕೂಡ ನನಗೆ ತುಂಬ ಡೌಟ್ಸ್ ಬರ್ತಾಯಿತ್ತು, ಈ ಥರ ಆದರೆ ಏನು ಮಾಡಬೇಕು, ಮತ್ತು ವಾಪಸ್ ಹಿಟ್ಟು ಮಾಡಿಬಿಟ್ಟು ಚಪಾತಿ ಮಾಡಬೇಕಾ ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆ್ಯಕ್ಚುಲಿ ಅಂಟ್ಕೊಂಡು ಬಿಸಿ ಎಣ್ಣೆಲಿ ಹಾಕಿದ ತಕ್ಷಣ ಬಿಡುತ್ತೆ. ಹಿಂಗೆ ಚೆನ್ನಾಗಿ ಬಿಟ್ಟ ಮೇಲೆ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತಲೇ ಅರ್ಥ. ಇದನ್ನು ಇವಾಗ ತೆಗಿಬೋದು. ನೋಡಿ ಕಂಪ್ಲೀಟ್ ಆಗಿದೆ, ಈ ಥರ ಆಗಿದೆ. ಈ ಡಬ್ಬ ಫುಲ್ ಆಗಿದೆ, ಪ್ಲಸ್ ಇಲ್ಲಿನ ಸಣ್ಣ ಡಬ್ಬ ಆಗಿದೆ. ಇಷ್ಟೇ ಆಗಿತ್ತು. ನಾನು ತುಂಬ ಸಣ್ಣ ಸೈಜಲ್ಲಿ ಮಾಡಿದ ಕಾರಣ ಒಂದೇ ಡಬ್ಬದಲ್ಲಿ ಹಿಡಿದೋಯ್ತು. ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದರೆ ಸ್ಪೇಸ್ ಹೆಚ್ಚು ತೊಗೊಳತ್ತೆ ಹಾಗೆ. ಆ್ಯಂಡ್ ಈ ಥರ ಮಾಡಿದರೆ ತಿನ್ನಲಿಕ್ಕೂ ಮಜಾ ಬರುತ್ತೆ. ಚೀಸ್ ಬೈಟ್ಸ್ ಥರ ಆಗುತ್ತೆ. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ. ತುಂಬ ಈಸಿ ಪ್ಲಸ್ ಯಮಿ ಆ್ಯಂಡ್ ಕ್ರಿಸ್ಪಿ ಹೆಲ್ದಿ. ನಾನು ಇದನ್ನು ಇವನ್ ಡೀಪ್ ಫ್ರೈ ಮಾಡಲಿಕ್ಕೆ ನಾನು ಕೋಕೋನಟ್ ಆಯಿಲೇ ಯೂಸ್ ಮಾಡಿದ್ದೀನಿ. ದಟ್ಸ್ ಆಲ್ ಅಬೌಟ್ ಟುಡೇ ಗೈಸ್. ಬಾಯ್. ನಾಳೆ ಸಿಗುವ ಆಯಿತಾ.